ಶೋಭಾ ಅಂತೇಳಿ ಸರ್, ತಿಪ್ಪೇಸ್ವಾಮಿಯವ್ರ ಅತ್ತಿಗೆ ಸರ್. ಅವ್ರು ಬಂದು 7 ವರ್ಷದಿಂದ ಬೆಂಗಳೂರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಇವಳು ಪ್ರಿಯಾಂಕಾ ಅಂಬಾಳು ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ತಲೆ ಕೆಡಿಸಿ, ಅವರಿಬ್ಬರು ಮಕ್ಕಳಿದ್ದಾರೆ, ಗಂಡ ಇದ್ದಾರೆ ಸರ್. ಆದರೂ ಕೂಡ ನೀನೇ ಬೇಕು ನನಗೆ ಅಂಥೇಳಿ ಅವ್ರಿಗೆ ತಲೆ ಕೆಡಿಸಿ ಒಂದೇ ರೂಮ್ನಲ್ಲಿ ಇರೋಣ ಬಾ ಅಂತ ಕರ್ಕೊಂಡ್ಬಂದು ಸರ್. ಅವನಿಗೆ 15 ದಿನದಿಂದ ಫೋನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಆ ಥರ ಮೋಸ ಮಾಡಿ ಸರ್ ಚಿತ್ರಹಿಂಸೆ ಕೊಟ್ಟು ಅವರಿಗೆ ಸರ್ ಅವ್ರಿಗೆ ನೋಡೋಕ್ಕಾಗ್ತಿಲ್ಲ, ಆ ಥರ ಮೋಸ ಮಾಡಿದ್ದಾರೆ ಸರ್. ಅವ್ರ ಕಂಪ್ನಿಯಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ಬೈಕ್ನಲ್ಲಿ, ನೀನೇ ಬೇಕಂತ ಆಗಲೇ ಗಂಡನೂ ಬಿಟ್ಟು ಮಕ್ಕಳನ್ನೂ ಬಿಟ್ಟು ಅವ್ರ ಅಕ್ಕ ಅವ್ರ ತಂಗಿ ಮತ್ತು ಇಬ್ಬರು ಜೆಂಟ್ಸಿದ್ದಾರೆ ಸರ್, ಮತ್ತು ಒಬ್ಬಳು ಮಗಳಿದ್ದಾರೆ. ಅವರೆಲ್ಲರೂ ಸೇರಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಮತ್ತು ಮಂಗಳವಾರ ನೈಟ್ ಸಾಯಂಕಾಲ ಸರ್ ನಮ್ಮ ಇನ್ನೊಬ್ಬರು ಮೈದ್ನರಿಗೆ ಫೋನ್ ಮಾಡಿ ಕಾಲ್ ಬಂದೈತೆ, ಈ ಥರ ತಿಪ್ಪೇಸ್ವಾಮಿ ಅವರು ನಿಮ್ಮ ತಮ್ಮನ ನೇಣು ಹಾಕ್ಕೊಂಡಿದ್ದಾರೆ ಬರ್ರಿ ಅಂತೇಳಿ ಕರೆದಿದ್ದಾರೆ ಸರ್. ಇನ್ನೊಬ್ಬರು ಶಿವಮೂರ್ತಿ ಅನ್ನೋರಿಗೆ. ಮತ್ತು ಅವರು ಬಂದು ಇದನ್ನ ನೇಣು ಬಿಚ್ಚಬೇಡ್ರಿ, ನೇಣು ಹಾಕ್ಕೊಂಡಿದ್ದಾನ, ನೇಣು ಬಿಚ್ಚಬೇಡ್ರಿ ನಮ್ಮ ತಮ್ಮಂದು, ನಾವು ಬಂದು ನೋಡ್ತೀವಿ ಅಂತ ಹೇಳಿದ್ದಾರೆ ಸರ್. ಆದರೂ ಕೂಡ ಅವರು ಪೊಲೀಸ್ನವರು ಏನು ಅವರು ರೆಸ್ಪಾನ್ಸ್ ಮಾಡದೆ ನೇಣು ತೆಗೆದು ಸರ್ ತಗೊಂಡು ಹೋಗಿದ್ದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ ಸರ್. ಅಲ್ಲಿಂದ ನಾವು ದೂರದಿಂದ ಬರೋಷ್ಟೊತ್ತಿಗೆ ಸರ್ ಅವರಿಗಾಗಲೇ ಆಸ್ಪತ್ರೆಗೆ ಕಳಿಸಿ ನನಗೆ ತಲೆ ಸುತ್ತ ಬಂದೈತೆ. ಆ ರೀಲ್ಸ್ ರಾಣಿ ಸರ್ ಇನ್ಸ್ಟಾಗ್ರಾಮ್ನಲ್ಲಿ ಇದೆಲ್ಲ ಇದು ಮಾಡಿರೋದು ಸರ್. ಅವಳು ಇದೆಲ್ಲ ಮಾಡಿ ಪ್ರಿಯಾಂಕಾ ಅಂಬಾಳು ಸರ್ ಮೋಸ ಮಾಡಿ ಮತ್ತೆ ನನಗೆ ತಲೆ ಸುತ್ತ ಬಂದೈತೆ, ನನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅವಳು ನಾಟಕ ಮಾಡಿ ಸರ್ ಆಸ್ಪತ್ರೆಗೆ ಹೋಗೈತೆ. ಅಷ್ಟೊತ್ತಿಗೆ ನಾವು ಊರ್ಲಿಂದ ಹೋಗೋಷ್ಟೊತ್ತಿಗೆ ಬಾಡಿ ನೋಡಿದರೆ ಸರ್ ಆಗಲೇ ಆಸ್ಪತ್ರೆಯಲ್ಲಿ ಇತ್ತು ಸರ್. ಆಮೇಲೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ಪೊಲೀಸ್ನವರು. ಕೇಸ್ ತಗೊಳ್ರಿ, ಬೈಕ್ ಹೋಗಿದೆ, ಏನೂ ಇಲ್ಲ ಅಂದರೂ ಕೂಡ ಇರಲಿ ಬಿಡ್ರಿ, ಏನೂ ಇಲ್ಲ ಅಂತ, ಬೈಕು ಇದ್ದು ನಮಗೇನು ಸಂಬಂಧ ಇಲ್ಲ ಅಂತ ಸರ್, ಅದು ಬಾಡಿ ತಗೊಂಡು ಹೋಗ್ರಿ ಅಂತ ಮೋಸ ಹೇಳಿದ್ರು ಸರ್ ಪೊಲೀಸ್ನವರು. ಆದರೂ ಕೂಡ ಇಲ್ಲ, ನಾವು CC ಕ್ಯಾಮ್ರಾ ಚೆಕ್ ಮಾಡಿಸ್ತೀವಂತ ಸರ್. CC ಕ್ಯಾಮ್ರಾ ಒಂದು ಕಡೆ ಒಂದು ವೈರ್ ಕಟ್ಟಾಗಿ ಇನ್ನೊಂದು CC ಕ್ಯಾಮ್ರಾದಲ್ಲಿ ಸರ್ ಅದು ಎಲ್ಲ ತೆಗ್ಸಿ ನೋಡಿದ್ದೀವಿ ಸರ್. ಆಗಲೇ ಎಲ್ಲ ಸಾಕ್ಷಿ, ಬೈಕ್ ತೊಗೊಂಡೋಗಿರೋದು ಸಿಕ್ಕೈತೆ ಸರ್, ಅವ್ರು ಎಷ್ಟು ಜನ ಬಾಡಿ ತೊಗೊಂಡೋಗಿರೋದು ಸಿಕ್ಕೈತೆ ಸರ್. ಸರ್ ನಮಗೆ ನ್ಯಾಯ ಕೊಡಿಸ್ರಿ ಸರ್. ನಾವು ಈಗ 3 ದಿನ ಆಯಿತು FR ರೆಡಿ ಮಾಡಿ ಸರ್. ನಮ್ಮ ಮೈದ್ನ ತಿಪ್ಪೇಸ್ವಾಮಿ ದೇವ್ರ ಒಳ್ಳೆ ಮನುಷ್ಯರು ಸರ್, ನೀವೇ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಸರ್. ನನ್ನ ತಮ್ಮನಾದ ತಿಪ್ಪೇಸ್ವಾಮಿ ಅವರು ಬೆಂಗಳೂರಲ್ಲಿದ್ದರು, ಡ್ಯೂಟಿ ಮಾಡ್ತಾಯಿದ್ರು ಗಾರ್ಮೆಂಟ್ಸಲ್ಲಿ. ಸುಮಾರು ಒಂದು 6-7 ವರ್ಷದಿಂದ ಡ್ಯೂಟಿ ಮಾಡ್ತಾಯಿದ್ರು ಬೇರೆ ಬೇರೆ ಕಂಪ್ನಿಯಲ್ಲಿ. ಈ ಥರ ಒಂದು 2 ತಿಂಗಳಿಂದ ಪ್ರಿಯಾಂಕಾ ಅಂಬಾಳು ಅವರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಆ ಕಂಪ್ನಿಲಿ ಪರಿಚಯ ಆದಾಗ ಕೆಲ್ಸಕ್ಕೆ ಅಂತೇಳಿ ಕರ್ಕೊಂಡು ಬರಬೇಕಾದ್ರೆ ಅವ್ರ ಜೊತೆಗಿದ್ಬಿಟ್ಟು ಅವ್ರು ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಇಬ್ಬರು ಇದ್ದಾರೆ, 2 ಮಕ್ಕಳಿದ್ದಾರೆ. ಆದರೆ ಅವ್ರನ್ನ ಬಿಟ್ಬಿಟ್ಟು ನಮ್ಮ ತಮ್ಮನ ಜೊತೆ ಇದು ಮಾಡಿ ನಮ್ಮ ತಮ್ಮನಿಗೆ ಮತ್ತೆಲ್ಲ ಕೆಡಿಸ್ಬಿಟ್ಟು ನಮ್ಮ ತಮ್ಮನ ಜೊತೆ ಮದುವೆ ಆಗ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದ್ದಿದ್ದು ದುಡ್ಡೆಲ್ಲ ತಿಂದುಬಿಟ್ಟು ಅವ್ರ ರೂಮಲ್ಲೇ ಇದ್ಕೊಂಡು ಸ್ವಲ್ಪ ಅವ್ರಿಗೆ ಕಿರುಕುಳ ಕೊಟ್ಬಿಟ್ಟು ಅವ್ರ ದುಡ್ಡೆಲ್ಲ ಖಾಲಿ ಆದಮೇಲೆ ತುಂಬ ಕಿರುಕುಳ ಕೊಟ್ಬಿಟ್ಟು 2 ಲೇಡೀಸು 3 ಜನ ಲೇಡೀಸು 2 ಜೆಂಟ್ಸ್ ಇದ್ದಾರೆ ಟೋಟಲು. ಆ ವಿಡಿಯೋ ಕ್ಯಾಮ್ರಾದಲ್ಲಿ ಇದೆ, ನಾವು ನೋಡಿದ್ದೀವಿ. ಅವ್ರನ್ನ ಈ ಥರ ಅವರಿಗೆ ತುಂಬ ಕಿರುಕುಳ ಕೊಟ್ಬಿಟ್ಟು ಅವ್ರನ್ನ ನೇಣಾಕ್ಬಿಟ್ಟು ಸಾಯಿಸಿಬಿಟ್ಟು ಮತ್ತು ಅವರೇ ಅದನ್ನು ಬಿಚ್ಚಿಬಿಟ್ಟು ಮತ್ತು ಪೊಲೀಸ್ನವರಿಗೆ ಹೊಯ್ಸಳದವರಿಗೆ ಕಾಲ್ ಮಾಡಿಬಿಟ್ಟು 112ಗೆ ಕರೆದ್ಬಿಟ್ಟು ಅವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ಸರ್ ಈ ಥರ ಅವರೇ ನೇಣಾಕ್ಕೊಂಡ್ಬಿಟ್ಟವ್ರೆ, ನಾವು ನೋಡಿಬಿಟ್ಟು ಬಿಚ್ಚಿದ್ದೀವಿ ಸರ್, ಸ್ವಲ್ಪ ತೊಗೊಂಡೋಗಿ ಅಂತೇಳಿ ಕರೆದು ನಮ್ಮನ್ನು ಪೊಲೀಸ್ನವರು ಮಂಗಳವಾರ ದಿನ ಒಂದು 5:30 ಸಾಯಂಕಾಲ ಟೈಮಲ್ಲಿ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ಶಿವಮೂರ್ತಿ ಅವರ ನೀವು ಅಂತ ಹೇಳಿದ್ರು ಸರ್. ಅವ್ರು ನಮ್ಮ ತಮ್ಮನ ಮೊಬೈಲಿಂದನೇ ಮಾಡಿದ್ದಾರೆ ಕಾಲ್ ಮಾಡಿಬಿಟ್ಟು ನಮ್ಮನ್ನು ಹೇಳಿದ್ರು ಶಿವಮೂರ್ತಿ ಅವರ ಅಂದರು. ಹೌದು ಸರ್ ಅಂದೆ. ಯಾರಪ್ಪ ನಮ್ಮ ತಮ್ಮವರೇ ಸರ್ ಅವರು ಅಂದೆ. ಈ ಥರ ನಿಮ್ಮ ಸುಮಾರು ನೇಣು ಹಾಕ್ಕೊಂಡು ಈ ಥರ ಸತ್ತೋಗ್ಬಿಟ್ಟಾರಪ್ಪ, ನೀವು ಬನ್ನಿ ಅಂತ ಹೇಳಿದ್ರು. ನಾವು ಸ್ವಲ್ಪ ದೂರದಲ್ಲಿದ್ದೀವಿ ಸರ್, ನಾವು ಬರೋಕ್ಕೆ ಲೇಟ್ ಆಗುತ್ತೆ, ನಾವು ಬರೋ ತನಕ ಯಾವುದೇ ಕಾರಣಕ್ಕೂ ನೀವು ನೇಣಾಗಿ ಬಿಚ್ಚಬಾರ್ದು ಸರ್, ಅಲ್ಲೇ ಇರಬೇಕು ಉರುಳಾಕಿರೋದು ಅಂತ ನಾವು ಹೇಳಿದ್ವಿ ಸರ್. ಪೊಲೀಸ್ನವರು ಓಕೆ ಆಯ್ತಪ್ಪ ಬಿಚ್ಚಲ್ಲ ಅಂತ ಹೇಳಿದರು. ಆದರೆ ಬಟ್ ನಾವು ಬರೋಕ್ಕಿಂತ ನಮ್ಮ ತಮ್ಮವ್ರು ಅಲ್ಲೇ ಇದ್ದರು. ಅಕ್ಕಪಕ್ಕದಲ್ಲಿ ಸ್ವಲ್ಪ ಟ್ರಾಫಿಕಿಂದ ಬರೋ ಅಷ್ಟೊತ್ತಿಗೆ ಅವನ ಬಾಡಿ ಆಲ್ರೆಡಿ ವಿಕ್ಟೋರಿಯಾದಲ್ಲಿ ಶಿಫ್ಟ್ ಮಾಡಿದರು. ಆಮೇಲೆ ಅವ್ರಿಗೆ ನಾವು ಮಾರನೇ ದಿನ ಬೆಳಿಗ್ಗೆ ಹೋದ್ವಿ, ನೈಟ್ ಒಂದು 3 ಗಂಟೆ ಹೋದ್ವಿ. ಆಮೇಲೆ ಪೊಲೀಸ್ನವರು ಅವೆಲ್ಲ ಇರಲಿಲ್ಲ, ವಿಕ್ಟೋರಿಯಾದಲ್ಲಿ ಹೋಗಿ ಬಾಡಿ ನೋಡಿ ಅಂದರೆ ತೋರಿಸಿಲ್ಲ. ಬೆಳಿಗ್ಗೆ ಹೋಗ್ಬಿಟ್ಟು ನೋಡಿದ್ವಿ ಬಾಡಿ, ಅದು ನಮ್ಮ ತಮ್ಮವ್ರದ್ದೇ ಆಗಿತ್ತು. ಆಮೇಲೆ ಹೋಗಿ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಂಪ್ಲೇಂಟ್ ಸ್ವಲ್ಪ ಲೇಜಿ ಮಾಡಿದರು. ಆಮೇಲೆ ನಾವು ಬೇರೆಯವ್ರಿಗೆ ಕರ್ಕೊಂಡೋಗಿ ಅಲ್ಲಿ ನೋಡಿದ್ವಿ ರೂಮ್ ಹತ್ರ ನೋಡಿದ್ಮೇಲೆ ಅಲ್ಲಿ ಅಕ್ಕಪಕ್ಕ ಕ್ಯಾಮ್ರಾದೆಲ್ಲ ಓಪನ್ ಮಾಡಿ ನೋಡಿದಾಗ ಅವ್ರು ಬಂದಿರೋದು ನಮ್ಮ ತಮ್ಮನ ಗಾಡಿ ಎತ್ಕೊಂಡೋಗಿರೋದು, ಬೇರೆ ಕಡೆ ಬಿಟ್ಟು ಬಂದಿರೋದು, ಅವ್ರಿಗೆ ಸಾಯಿಸಿರೋದಂದ್ರೆ ಒಳಗಡೆ ಹೋಗಿರೋದನ್ನು ಗೊತ್ತಾಗಿಲ್ಲ. ಅಲ್ಲೊಂದು ಕ್ಯಾಮ್ರಾ ಇದೆ, ಅದನ್ನು ಅವ್ರು ಕಟ್ ಮಾಡಿಬಿಟ್ಟು ಈ ಥರ ಮಾಡೋರೆ. ಇದೆಲ್ಲ ತುಂಬ ಇದು ಮಾಡಿಬಿಟ್ಟು ನಮ್ಮ ತಮ್ಮನಿಗೆ ಸಾಯಿಸಿದ್ದಾರೆ ಸರ್, ಕ್ರೂರವಾಗಿ ಸಾಯಿಸಿದ್ದಾರೆ. ಅದಕ್ಕೆ ಪ್ರಿಯಾಂಕಾನೇ ಇದಕ್ಕೆ
ಮೇನ್ ಸಾಕ್ಷಿ ಸರ್, ಅವಳೇ ಮಾಡಿರೋದು, ಕಿರುಕುಳ ಕೊಟ್ಟು ಅವಳೇ ಕೊಲ್ಲಿದ್ದು ಸರ್. ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಕಂಟಿನ್ಯೂ ಜೈಲಲ್ಲೇ ಇರಬೇಕು, ಕೊಡಿಯೋಂಗೆ ಮಾಡಿಕೊಡ್ಬೇಕು ಸರ್ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಇದು 4ನೇ ತಾರೀಕು ರಿಟರ್ನ್ ಬಂದಿರೋದು. ಇದು ಎಷ್ಟನೇ ತಾರೀಕು ಸರ್? ಇದು 4ನೇ ತಾರೀಕು. ಅಲ್ಲ ಸರ್, ನಿನ್ನೆ 5ನೇ ತಾರೀಕು. ಇದು 4ನೇ ತಾರೀಕು. ಈಗ 4 ಸರಿಗೆ 3 ಸರಿ ಆಚೆ ಹೋಗಿ ಓಕೆ ಓಕೆ ಓಕೆ. ಡ್ಯೂಟಿಗೆ ಹೋಗಿಲ್ಲ ಹಂಗಾದ್ರೆ. 4ನೇ ತಾರೀಕು ತಿರುಗಿದ್ದಾರೆ ಸುಮ್ಮನೆ. ನಮ್ಮನೆ ನೋಡ್ತಾರೆ. ಏನಪ್ಪ ಮಾತು ನೋಡ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.